ನಿನ್ನ ದಯಾರದಿಂದ ಕುದುರೆಯು ಭೂಮಿಗೆ ಪರಮಾತ್ಮ ದೇವಾ ಈಗ ಮಧ್ಯರಾತ್ರಿ ಸಮಯದಲ್ಲಿ ನಾನು ಮುಂದೆ ಹೋಗಲು ದಾರಿಯೇ ತೋರುತ್ತಿಲ್ಲವಲ್ಲ ತಂದೆ. ಚಂದ್ರಹಾಸ ಈ ದಿನ ದೇವಿ ದೇವಿ ಈ ರಾತ್ರಿಯಲ್ಲೇ ನೀವು ಪೌಡಿಸಿನಿ. ಬೆಳಗಾದ ಎಲ್ಲಿಯಾದರೂ ಹೋಗೋಣ ದೇವಿ. ಬೆಳಗಾದ ನಂತರ ದೂರ ಪ್ರದೇಶವನ್ನು ಸೇರೋಣ. ನನಗಾದರೂ ಬಹಳ ಆಯಾಸವಾಗುತ್ತಿದೆ. ನಾವು ಎಲ್ಲಿಯೇ ಮನೆಗೆ ಮುಂದಕ್ಕೆ ಪ್ರಯಾಣಿಸೋಣ. ಸ್ವಾಮಿ, ಆ ಮರಕ್ಕೆ ಕಟ್ಟಿರಿ ಪ್ರಭು ಕುದುರೆಯನ್ನು. ಹೇಳಿ ನೀರು ಕತೆ ಈ ಕರಡೆ ಕಟ್ಟಿ ನಾವು ತಂದಿರುವ ಈ ಗಂಟಲ್ಲಿ ಇಲ್ಲೇ ಇಟ್ಟುಕೊಂಡು ಈ ರಾತ್ರಿಯಲ್ಲಿ ಮಲಗಿ ಅನಾಥೇ ಲಾಭನ ಎಲ್ಲಿ ಆದರೂ ಹೋಗೋಣ ದೇವಿ. ಬನ್ನಿ ಸ್ವಾಮಿ, ನನಗೆ ಬಹಳ ನಿದ್ರೆಯ ಆವರಿಸಿದೆ. ನಾನೊಂದು ಭಯಂಕರವಾದ ಕನಸನ್ನು ಕಂಡೆನು ಪ್ರಭು. ನನಗೇಕೋ ಬಹಳ ಭಯವಾಗುತ್ತಿದೆ ಪ್ರಭು. ಸ್ವಾಮಿ, ನಾನೊಂದು ಭಯಂಕರವಾದ ಕನಸನ್ನು ಕಂಡೆ. ಅದೇನು ಹೇಳುವುದೇವಿ? ಹೇಳಲೇ ಭಯವಾಗುತ್ತಿದೆ ಸ್ವಾಮಿ. ನಡುಕಾಡಿನಲ್ಲಿ ನನ್ನೋರ್ವಳನ್ನೇ ಬಿಟ್ಟು ದೂರ ಹೋದಂತೆ ಸ್ವಪ್ನವಾಯಿತು ಪ್ರಭು. ನಾವು ತಂದಿರುವ ಗಂಟು ಸಹ ಮಾಯವಾಗಿದೆ, ಕಟ್ಟಿದ ಕುದುರೆಯೂ ಸಹ ಮಾಯವಾಗಿದೆ. ಅವನ ಪ್ರೇರಣೆ, ಅವನ ಮಸಿಗೆಯೇ ದೇವಿ. ಪರಮಾತ್ಮ, ಈ ಹಲವಾದ ಕಾಡಿನಲ್ಲಿ ನನ್ನವರು ಯಾರೂ ಇಲ್ಲವೆಂದು
ಎಂದು ಆಯ್ಕೆ ದೇವಿ. ದೇವಿ ನಮ್ಮನ್ನು ವಿಚಾರಿಸುವವರು ಯಾರು? ದೇವಿ ನನ್ನ ಮಾತನ್ನು ಕೇಳು. ಈಗಲೂ ಕಾಲ ಮಿಂಚಿಲ್ಲ. ನೀನು ನಿನ್ನ ತಂದೆಯ ಪಟ್ಟಣಕ್ಕೆ ಹೋಗಿ ಅಲ್ಲಿ ನಿಮ್ಮ ಹಣನಾದ ಸೂರಸೇನ ಮಹಾರಾಜನಿಗೆ ಈ ವಿಷಯವನ್ನು ತಿಳಿಸು. ಅಲ್ಲಿ ನಿನ್ನನ್ನು ಸುಖವಾಗಿ ಕಾಪಾಡಿಕೊಳ್ಳುವ ನನ್ನ ಮಾತನ್ನು ಕೇಳಿದ್ದೇನೆ. ನಿಮ್ಮನ್ನಗಲಿ ನಾನೊಂದರೆ 9 ತಿಂಗಳು ತುಂಬಿದ ವಾಸಗಳು ಕಳೆದಿರುವ ನಿನ್ನನ್ನು ಹೇಗೆ ಸಾಗಿ ಬೆಳಗಲಿ ನಿನ್ನಲ್ಲ ದೇವಿ ಮನೋಹರೇ ಚಂದ್ರಹಾಸೆ ನನ್ನ ಮಾತನ್ನು ಕೇಳು. ಸ್ವಾಮಿ, ಗಿಡದ ನೆರಳು ಗಿಡವನ್ನು ಆಶ್ರಯಿಸುವಂತೆ ಸದಾ ನಿಮ್ಮನ್ನೇ ಅನುವರ್ತಿಸಿಕೊಂಡಿರುವ ನಾನೂ ಸಹ ನಿಮ್ಮೊಡನೆ ಬರುತ್ತೇನೆ. ಅದು ಅಲ್ಲದೆ ಈ ನಡುಕಾಡಿನಲ್ಲಿ ನಡೆದು ನಡೆದು ನನ್ನ ಪಾದದಲ್ಲಿ ಸ್ವಾಮಿ, ನಾನೇನೆಂದು
ಸ್ವಲ್ಪ ಜಲವನ್ನು ತಂದು ಕೊಡಿ ಸ್ವಾಮಿ, ತಂದು ಕೊಡಿ. ಎಂತ ಮಧ್ಯರಾತ್ರಿ ಸಮಯದಲ್ಲಿ ಅಘೋರವಾದ ಕಾಡಿನಲ್ಲಿ ಮುಂದಕ್ಕೆ ಹೋಗುವುದಕ್ಕೆ ದಾರಿಯೇ ಕಾಣುತ್ತಿಲ್ಲವಲ್ಲ ದೇವಿ. ಈ ಅಘೋರವಾದ ಕಾಡಿನಲ್ಲಿ ನಿನಗೆ ಜಲವನ್ನು ನಾನು ಎಲ್ಲಿಂದ ತಂದು ಕೊಡಿ ದೇವಿ? ಸ್ವಾಮಿ ದೇವಿ ಏನು ಮಾಡಲಿ ಹೇಳು ದೇವಿ? ಪ್ರಭು, ಬಹಳ ದಾಹ ಉಂಟಾಗಿ ಗಂಟಲು ಒಳಗೆ ಹೋಗಿ ನನಗೆ ಪ್ರಾಣವೇ ಹೋಗುವಂತಿದೆ ಸ್ವಾಮಿ. ಅಕಟ ಜಠರದಿ ಬಹು ಸಂಕಟವಾಗುತ್ತಿರುವ ಜಲಪಾನ ಮಾಡದಿದ್ದರೆ ನಲಿಸಲಿ ಪ್ರಾಣವಿರದ ಮೇಲಕ್ಕೆ ಹೇಳದೆ ಪ್ರಾಣವೇ ಉಳಿಯಲಾರದೆ ನನಗೆ ಬಹಳ ಭಯವಾಗುತ್ತದೆ. ಎಲ್ಲಿಯಾದ್ರೂ ಹೋಗಿ ಸ್ವಲ್ಪ ಜಲವನ್ನಾದ್ರೂ ತಂದು ಕೊಡಿ ಸ್ವಾಮಿ, ತಂದು ಕೊಡಿ. ದೇವಿ ನಿಮ್ಮ ಪಾದಗಳನ್ನು ಹಿಡಿದು ಬೇಡಿಕೊಳ್ಳುವುದು. ದೇವಿ ಮರೆತಿದ್ದನು. ನನ್ನ ಬೆರಳಲ್ಲಿರುವ ಈ ವಜ್ರದ ಉಂಗರದ ಬೆಳಕಿನಿಂದ ಏ ಕಾಡು ನಾಡದಲ್ಲಿ ಎಲ್ಲಿಯಾದರೂ ಇದ್ದರೂ ಸರಿಯೇ ಹುಡುಕಿ ಜಲವನ್ನು ತಂದು ಕೊಡುತ್ತೇನೆ ದೇವಿ. ಸ್ವಾಮಿ ನಾನು ಬರುವವರೆಗೂ ಈ ಮರದ ಬುಡದಲ್ಲಿಯೇ ಕುಳಿತಿರಬೇಕು ಹಾಗೆ ಆಗಲಿ ದೇವಿ. ಚಂದ್ರ ಈ ಕಾಡಿನಲ್ಲಿ ಅಘೋರವಾದ ಕಾಡು ಪ್ರಾಣಿಗಳು ದೇವಿ, ಭಯಪಡದೆ ನಾನು ಬರುವವರೆಗೂ ಇಲ್ಲಿಯೇ ಕುಳಿತಿರು ದೇವಿ, ಸ್ವಾಮಿ. ಇಲ್ಲಿಯೇ ಕುಳಿತಿರು. ಕಾಡಿನಲ್ಲಿ ಕಾಡು ಮೃಗಗಳು ಜಾಗ್ರತೆಯಾಗಿ ಹೋಗಿ ಬನ್ನಿ ಪ್ರಭು. ಜಾಗ್ರತೆಯಾಗಿ ಹೋಗಿ ಬರುತ್ತೇನೆ. ಅದುವರೆಗೂ ಇಲ್ಲಿಯೇ ನೀನು ಕುಳಿತುಕೊಂಡಿರುವ ತಂದೆ ಸ್ವಾಮಿ. ಆಗಬಹುದು ಬೇಗನೆ ಹೋಗಿ ಜಲವನ್ನು ತಂದೆ ಸ್ವಾಮಿ. ಆಗಬಹುದು ದೇವಿ, ಬೇಗನೆ ಹೋಗಿ ಜಲವನ್ನು ತಂದುಕೊಂಡು ಅಡವಿಯೋಳ್ ಸತಿಯನ್ನು ಬಿಟ್ಟು ಅಡವಿಯೋಳ್ ಸತಿಯನ್ನು ಬಿಟ್ಟು ಜಲವ ತರಲು ಬಂದೆನು ನಾ. ಶನಿದೇವ ಶನಿದೇವ ಜಲವು ಕಾಣದೆ ಇರಲು ನಾನು. ಪರಮಾತ್ಮ ಜಲವು ಕಾಣದೆ ಇರಲು ನಾನು ಏನ ಮಾಡಲೀಗ ನಾನು. ಕರುಣೆಯ ತೋರೋ ಶನಿದೇವ ಶನಿದೇವ ಶನಿದೇವ. ಪರಮಾತ್ಮ ಸರಿಯನ್ನು ಬಿಟ್ಟು ಜಲವನ್ನು ತರಲು ಬಂದೆ. ಏನು ಮಾಡಲಿ, ಎಲ್ಲ ಹುಡುಕಾಡಿದರೂ ಜಲವೇ ಕಾಣುತ್ತಿಲ್ಲವಲ್ಲ. ಭಗವಂತನಾದ ಸತ್ಯವ್ರತನು ಜಲವನ್ನು ತರಲು ಹೋಗುತ್ತಿರುವನು. ಏನು ಮಾಡಲಿ, ಏನು ಮಾಡಲಿ? ಈಗ ನನ್ನ ಮಾಯಾ ಜ್ವಾಲೆಯಿಂದ ಒಂದು ಬಾವಿಯನ್ನು ನಿರ್ಮಿಸಿ ಆ ಮಧಾಂಧನಾದ ಸತ್ಯವ್ರತನು ಅದರಲ್ಲಿ ನೀರನ್ನು ತುಂಬಿಸಿಕೊಳ್ಳಲು ಜಲದ ಬುಡದಲ್ಲಿ ತನ್ನ ವಜ್ರದ ಕುಂದರವನ್ನು ಹಿಡಿದು ಆಗ ನನ್ನ ಚಮತ್ಕಾರದಿಂದ ಆ ಉಂಗುರವನ್ನು ಅಪಾರಿಸಿಕೊಂಡ
ಆತ್ಮ ನಿನ್ನ ದಯಾರಸದಿಂದ ಇಲ್ಲಿ ಒಂದು ಬಾವಿ ಕಾಣಿಸುತ್ತಿದೆ. ನನ್ನ ವಜ್ರದ ಉಂಗುರವನ್ನು ಕಳಚು ಈ ದರದ ಮೇಲಿಟ್ಟು ನನ್ನ ಸತಿಗಳಿಗೆ ಜಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ಪರಮಾತ್ಮ ಜಲದೇನು ದೊರಕಿತು, ಜಲವನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಲಿದೆಯಮ್ಮ? ಎಲ್ಲಿ ಒಂದು ತಾವರೆ ಎಲೆಯ ಕಾಣುತ್ತಿರು, ಆ ತಾವರೆ ಎಲೆಯ ಸಹಾಯದಿಂದ ಜಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ನನ್ನ ವಜ್ರದ ಉಂಗುರವೇ ಮಾಯವಾಯಿತು, ಬೆಕ್ಕು ತೋಚದಂತೂ ಆಯಿತು. ನಿಶರಾತ್ರ ಕತ್ತಲೆಯಲ್ಲಿ ಮುಂದಕ್ಕೆ ಹೋಗದ ಮಾರ್ಗವೇ ತೋರುವಂತಾಯಿತು. ಏನ್ ಮಾಡಲು ಪರಮಾತ್ಮ? ದಾಹದಿಂದ ನನ್ನ ಸತಿ ಎಷ್ಟು ಬಳಲುತ್ತಿರುವನು, ಅಲ್ಲದೆ ಕಾಡು ಮೃಗಗಳ ಹಾವಳಿಯನ್ನು ನೋಡಿ ಎಷ್ಟು ಭಯಪಡುತ್ತಿರುವಳು. ದಾಹನಲ್ಲ, ಏನು ಮಾಡಲಿ ಪರಮಾತ್ಮ? ಇದೇ ಮಾರ್ಗವಾಗಿ ಹೋಗುತ್ತೇನೆ. ಹೋದ 6 ಪುತ್ರರನ್ನು ಬಾರಲೇ ಇಲ್ಲವಲ್ಲ. ಬಲ ಭುಜ ಹೋದರು ಚಲಿಪುದು ಬಲಗಣ್ಣ
ತಾಯಿ, ನಿನ್ನನ್ನು ಒಂದು ದುಷ್ಟ ಮೃಗವು ಕೊಂದು ತಿನ್ನಲು ಬರುತ್ತಿತ್ತು. ಅದನ್ನು ನಾವು ಒಡೆದು ಹೋಲಿಸಿದ ತಾಯಿ. ಅದರ ಪ್ರತಿಫಲವಾಗಿ ನನಗೆ ನೀನು ಏನನ್ನಾದ್ರೂ ದಾನ ಕೊಡಬೇಕೇ ತಾಯಿ. ನಾನಾದರೂ ನಿರ್ಗತಿಕಳು, ನಾನಿರುವುದು ಅರಣ್ಯ. ನಿಮಗೆ ದಾನವನ್ನಾಗಿ ನೀಡಲು ನನ್ನಲ್ಲಿ ಏನಿದೆ ಪೂಜ್ಯರೇ? ಅದೋ ತಾಯಿ, ನಿನ್ನ ಮೂಗಿನಲ್ಲಿ ಬಂಗಾರದ ಮೂಗು ಬಳಪನೆ ಬೆಳೆಯುವುದು. ಅದನ್ನೇ ಕೊಡ್ತಾಯಿ, ಅದನ್ನೇ ತೆಗೆದುಕೊಂಡು ನಾನು ಲಕ್ಷ ವರಗಳೆಂದು ಹೋಗುತ್ತೇನೆ. ಜೀವದಾನವನ್ನು ಮಾಡಿರುವ ಈ ಪೂಜ್ಯರಿಗೆ ನನ್ನ ಕೃತಜ್ಞತೆಗಳನ್ನು ಎಷ್ಟು ಹೇಳಿದರೂ ಸಾಲದು. ಆಗಲಿ, ಈ ನನ್ನ ಮುತ್ತೈದೆತನದ ಮೂಗುತಿಯನ್ನೇ ತಮಗೆ ದಾನವನ್ನಾಗಿ ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಿ. ಅಮ್ಮ, ನೀನು ಮಹಾಸತ್ಯವಂತರ ತಾಯಿ. ನಾನು ಕೇಳಿದ ಆ ತಕ್ಷಣ ನೀನು ಹಿಂದೂ ಮುಂದೂ ಸಹ ನೋಡದೆ ನಿನ್ನ ಮೂಗುತಿಯನ್ನು ಕಳಿಸಿಬಿಟ್ಟು ಕೊಟ್ಟಿಲ್ಲ ತಾಯಿ. ನೀನು ಮಹಾಸತ್ಯವಂತರು, ನೀನು ಸುಖವಾಗಿ ಬಾಳುತ್ತಾಯಿ. ಕೃತಾರ್ಥಳಾದನು ದೇವ. ನನಗೂ ಪ್ರಸವ ವೇದನೆಯೂ ಅತಿಯಾಗಿ ಬಾಧಿಸುತ್ತದೆ. ನೀವಾದರೂ ಈ ನನ್ನ ಪ್ರಸವ ವೇದನೆಯಿಂದ ತಪ್ಪಿಸಿ ಕಾಪಾಡಲಾರದೆ. ಅಮ್ಮ, ಅಯ್ಯೋ,
ಜೀವನ ಕೆಟ್ಟದೆ ಆಗಿದ್ರೆ ದೇವತೆಗಳೆಲ್ಲ ಸೇರಿ ಮೀಟಿಂಗ್ ಮಾಡಿ 64 ವಿದ್ಯೆನಲ್ಲಿ ಕಳ್ತನ ಬಂದು ಅಂತ ಯಾಕಪ್ಪ ಸೇರಿಸ್ತಾ ಇದ್ರು? ಆ ದೇವತೆಗಳು ಇಲ್ದಿರೋ ಬುದ್ಧಿ ಈ ನರ್ಮನ್ಸರ್ಗಾಯ್ತಾ ನೋಡಿ. ಹೌದು ಸ್ವಾಮಿ. ಅಲ್ಲ ಸ್ವಾಮಿ, ವಿದ್ಯಾ ಕಲಿಯಕ್ಕೆ ಸ್ಕೂಲ್ ಐತೆ, ಕಾಲೇಜ್ ಐತೆ, ಕಾಳ್ತನ ಕಲಿಯಕ್ಕೆ ಯಾವ್ದಾನ ಸ್ಕೂಲು ಕಾಲೇಜ್ ಐತಾ ಸ್ವಾಮಿ? ಅದೇನೋ ಸ್ವಾಮಿ, ಸಂಜೆ ಆಯ್ತು ಅಂದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲ. ನಾರಾಯಣಪುರಕ್ಕೆ ಹೋಗ್ಬೇಕು ಅನಿಸ್ತದೆ. ಯಾಕೆ ಅಂತೀರಾ? ಅದೇನೋ ಸ್ವಾಮಿ, ನಾನು ಕಾಳ್ತನಕ್ಕೆ ಹೋಗ್ಬೇಕು ಅಂದ್ರೆ ಆ ನಮ್ಮವ್ವ ಒಳಗಡೆ ಇದ್ರೇನೆ ಚಂದ. ಆ ನಮ್ಮವ್ವ ಒಳಕ್ ಹೋದ್ರೆ ಅದ್ರ ಮಜನೇ ಬೇರೆ ಸ್ವಾಮಿ. ನಮ್ಮವ್ವ ಯಾರು ಅಂತ ಕೇಳಿದ್ರ ಹೇಳ್ತೀನಿ ಕೇಳಿ.
ಬಂದಿದ್ರಲ್ಲಿ ನೀನಗರ್ಧ ನನಗರ್ಧ. ಅಕಸ್ಮಾತ್ ನಾನೇನಾರು ತಗಡ ಕಂಡ್ರೆ 6 ತಿಂಗಳು ಸಜಾ. ಅದರಲ್ಲಿ 3 ತಿಂಗಳು ನಿಂದು 3 ತಿಂಗಳು ನಂದು. ಯಾರೋ ಕೆಟ್ಟಷ್ಟಲ್ಲಿ ಹುಟ್ಟಿರೋರು ಬರ್ತಾ ಇರೋ ತರ ಕಾಣಿಸ್ತಾ ಇದ್ದಾರೆ ಸನೇಶ್ವರ. ತಾಳ್ತನ ಮಾಡಬೇಕು ಅಂದ್ರೆ ತುಂಬಾ ತುಂಬಾ ಇರ್ಬೇಕಪ್ಪ. ನನ್ನ ಹೆಂಡತಿ ಎಲ್ಲಿನ ಕರಿತೀನಿ. ಹೆಂಗಸರೆಲ್ಲ ಕಣ್ಣು ಮುಚ್ಕೊಳ್ಳಿ, ಗಂಡಸರೆಲ್ಲ ಬಿಟ್ಕೊಂಡಿರಿ ಕಣ್ಣ. ಕಣ್ಣ ಸ್ವಾಮಿ ಎಲ್ಲಿ ಎಲ್ಲಿ ಎಲ್ಲೋದಪ್ಪ ಇವಳು?
ಲೇ ಏನ ನಾವು ಮದುವೆಗೆ ಎಷ್ಟು ದಿನ ಆಯ್ತು? 5 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? ಓ ಆಯ್ತು, 7 ವರ್ಷ 8 ವರ್ಷ. ಇಷ್ಟು ವರ್ಷ ಆದ್ರು ನಾವು ಮದುವೆಗೆ ಎಷ್ಟು ವರ್ಷ ಆದ್ರು ನಾನ್ ಮಾಡಬಾರ್ದನ್ನೆಲ್ಲ ಮಾಡ್ದೆ. ಏನ್ ಮಾಡ್ದೆ? ಇತ್ತಲ್ಲಿ ಹೀರಮ್ಮನ್ ಮಾಡ್ದೆ. ಏನ್ ಮಾಡ್ದೆ? ಇತ್ತಲ್ಲಿ ಹೀರಮ್ಮನ್ ಮಾಡ್ದೆ. ಹೀರಮ್ಮನ? ಹಾ ಹೀರಮ್ಮನ ಏನ್ ಮಾಡ್ದೆ? ಗುಡ್ಡು ತಿಮ್ಮಪ್ಪನ್ ಮಾಡ್ದೆ. ಓ ದೇವ್ರು ಮಾಡ್ದೆ. ಕಣ್ ಕೇಳಿಗೆಲ್ಲ ಕಾಯಿ ಹೊಡ್ದೆ. ಹೊಡ್ದೆ? ನೀನ್ ಹೊಟ್ಟೆಲಿ ಒಂದ್ ಮಗು ಅಲ್ಲ ಒಂದ್ ಇಲಿ ಎಗಡನ್ನು ಕೂಡ ಹುಟ್ಲಿಲ್ವೇಲೆ? ಮಗನೇ ಅಲ್ಲ, ನನ್ ಮತ್ತೆ ಹುಟ್ಟಿಲ್ಲಂತೆ. ಇದ ಬಾಯಿಲು ಮಕ್ಕಳು ನಿಂಗೆ ಚಿಕ್ಕದಾಗ ವಯಸ್ಸಾಗೈತೆ, 70 ವರ್ಷ ಆಗೈತಿ. ನೀವ್ ಮಕ್ಕಳಾತಾರ? ಅಲ್ಲ ಕಡೆ, ನಿಮ್ಮ ಅಪ್ಪಂಡೆ ಮಗ. ನಿಮ್ಮ ಅಪ್ಪಂಡೆ ಮಗ. ನಮ್ಮ ಅಪ್ಪುಂಡೆ ಮಗ. ನಿಮ್ಮನ್ನ ಏನು ಗೊತ್ತಿಲ್ಲ ಮಗಿಗೆ ತಂದು ನೀನ್ ಕಟ್ಬಿಟ್ಟ. ಕಡಿಬೇಕಾದ್ರೆ ನಿನ್ನಲ್ಲಿ ಅಲ್ಲ ಏನು ಗೊತ್ತಾಗ್ತೀನಿ ಅಲ್ಲಿ ಮಾಡ್ದೆ ಇಲ್ಲಿ ಮಾಡ್ದೆ ಇಲ್ಲಿ ಮಾಡ್ದೆ ಅಂತ ದೇವ್ರ ಮನೆ ಮಾಡೋದ್ ಬಿಟ್ಟು ಅಲ್ಲಿ ಇಲ್ಲಿ ಮಾಡ್ದೆ ಗೊತ್ತಾಗ ಒಂದು ಸುಖಿ ಸಾಕಿಸ್ಕೊಂಡು ಅಲ್ಲಿ ಮನೆ ಆಗಿಲ್ಲ ಇಲ್ಲಿ ನೋಡ್ಬೇಕು. ಇಲ್ಲೋಡೆ ಹೊಟ್ಟೆ ತುಂಬಾ ಇಟ್ಟು ಅಂತ ಉಂಡಿ 2 ವರ್ಷ ಆಯ್ತು. 2 ವರ್ಷ ಆಯ್ತಾ? ಇನ್ನ ಬಂದೇ ಇದೆಯಾ? ಹೊಟ್ಟೆ ಹೋಗಿ ಬೆನ್ ಸೇರ್ಬಿಟ್ಟೈತೆ. ಹೋಗ್ಲಿ ಬಿಡು. ಏನ ಒಂದು ತಿನ್ನಕ್ಕಿದ್ರು ಕೂಡ ಮಕ್ಕಳಾಗಂಗಿಲ್ಲ, ಏನು ಕೆಲಸನೂ ಇಲ್ಲ, ಮಾಡೋ ಇಲ್ಲ. ಹೋದನ್ನ ಕಂಡ್ಕೊಂಡ ತರ ಕಟ್ ಮಾಡಿಕೊಂಡು ಒಂದೇ ತಾನೇ ಕೆಲಸ ಏನಾಯ್ತು? ಹೋಗ್ಲಿ ಬಿಡು. ಏನಾದ್ರು ತಿನ್ನಕ್ ಕೊಡೆ. ತಿನ್ನಕ್ ಕೊಡ್ಬೇಕಾ? ಅಯ್ಯೋ ಪಾಪ ಬಾಬಾ, ನೀನ್ ಆಡ್ಬೇಡ, ಸುಮ್ಮನೆ ನಾವು ಏನ್ ಚೆನ್ನಾಗ ನನ್ಗನ್ನು ಏನ್ ಪುರುಷಿದ್ರು ನನ್ ಬೇಡ. ಎಷ್ಟೊಂದು ಮುಂದಕ್ಕೆ ಏನಾನ ಕೊಡೆ, ಹೊಟ್ಟೆ ತಾರ ಹೊಡಿತಾರೆ. ಸುಮ್ಮನೆ ಸ್ವಲ್ಪ ಜನ ನೆನಪು ಮಾಡ್ಕೊಂಡಿದ್ದೀನಿ. ಎಲ್ಲೈತೆ? ಓಯ್ ನಡೆಯೋಕ್ಕೂ ಶಕ್ತಿ ಇಲ್ಲ ಕಣೆ. ಅದಕ್ಕೆ ಕುದು ಕಾಯಿಬೇಡ ಅನ್ನೋದು. ಈಗ ಪಾಪ ಎಷ್ಟು ಕಷ್ಟಕೊಂಡು ಆ ಕಡೆ ಒಟ ಕಪ್ಪಿಗೆ ಬಂದ್ರೆ ಹಿಂಗೆ ಒಟ ರುಚಿ ಚೆನ್ನಾಗಿರುತ್ತೆ. ಕೊಡಪ್ಪ, ಇವಾಗ ಸಮಾಧಾನ ಆಯ್ತು. ಹೊಟ್ಟೆ ಬಂದ್ಬಿಡ್ತಾ? ಏನ್ರ ಕೈ ಊಟ ಅದೇ ಸೋಮ್ನೇನೆ. ನನ್ನಂತ ಹೆಣ್ಣು ಸಿಕ್ಬೇಕಂದ್ರೆ ವರ್ಷ ಪುಣ್ಯ ಮಾಡಿರ್ಬೇಕು. ಬಿಡ್ತು ಮರಯ ಯಾವ ಮರಯ ನೋಡ್ರು ಹೋಗ್ತೀಯ ನೀವು ಮನೆ ಬಿಟ್ಬಿಟ್ಟು ಒಂದಿನಾನು ಮನೆಗಿರಕ್ ಹಿಂಗಿಲ್ಲ ನೀವು. ಇವತ್ತು ಇಬ್ರು ಏನು ಮಾವ ಏನ್ ಹೇಳ
ಏನೋ ಬೈತಾರ ನಿಂಗೆ ನನ್ನ ಇನ್ ನನ್ನ ಬೈತಾರ ಓ ಇದು ಹೋದ್ರೆ ಅಂತ ಅವ್ರು ಏನದ ಹೌದು ಎಲ್ಲ ಸರಿ ನೀನು ಮನೆ ಬಾಗಿಲಿಂದ ತಾನೇ ಬರ್ಬೇಕು ಇದ್ರ ಬಾಗಿಲಲ್ಲಿ ಯಾಕೆ ಬಂದೆ ನಾನು ಇನ್ಮೇಲೆ ಅನುಮಾನ ಪಟ್ಟಿದ್ದೆ ಮತ್ತೆ ನಿಮ್ಮ ಮೇಲ ನಿನ್ ಮೇಲೆ ಅನುಮಾನ ಇತ್ತು ಕಡೆ ನಂಗೆ ಇವತ್ತು ನಿಜ ಆಗೋಯ್ತು ಇವತ್ತು ನಿಜ ಆಗೋಯ್ತು ಹೆಂಗೆ ಅಂದ್ರೆ ಇತ್ತು ಬಾಗಿಲಿಂದ ಬಂದಿಲ್ಲ ಇತ್ತು ಬಾಗಿಲಿಂದ ಮಂಜ ಓಡೋದಲ್ಲ ಯಾಕೆ ಕೋಳಿ ಮಂಜಾನ ಓಡೋದಲ್ಲ ಯಾಕೆ ಅವ್ರ ಮನೆ ಕುರಿ ಓಡೋಗಿತ್ತ ಜಾಸ್ತಿ ಓಡ್ಕೊಂಡು ಹೊಡ್ಕೊಂಡು ಕುರಿ ಓಡೋಗಿತ್ತು ಏನಪ್ಪ ಅಯ್ಯೋ ಬಿಚ್ಕೊಂಡ್ಬೇಕಂತೆ ಯಾಕೆ ಬಿಚ್ಕೊಂಡ್ಬಿತ್ತು ಕುರಿನೇ ಬಿಚ್ಕೊಂಡು ಹೋಗಿದ್ದ ನೀನೇ ಬಿಚ್ಕೊಂಡು ಹೋಗಿದ್ದ ನಾನಲ್ಲ ಹೊಸ್ಲಿ ಹೇಳ್ಬೇಕಾಯ್ತಂತ ಬಿಚ್ಕೊಂಡು ಹೋಗಿ ಅಷ್ಟೇ ಬೇಡ ನೀನ್ ನನಗೆ ಅಯ್ಯೋ ಏ ಬೇಡ ನೀನ್ ನನಗೆ ಬಿಲ್ಕುಲ್ ಬೇಡ ಏ ನಂಗೆ ಮೋಸ ಮಾಡಿದ್ದು ಮಾರಾಯ ಏನ ಮಾವ ಓ ನನಗೇನ ಅನ್ಸ್ತದ ಗೊತ್ತಾ ನಿನಗಿಂತ ನಿನಗಿಂತ ನಾನು ಕಾಳ್ತಾನೇನೆ ಒಬ್ಬ ಸಾಕು ಅನಿಸ್ತದೆ ಅಯ್ಯೋ ಮಾವ ನಾನಿದ್ರೆ ನಿನ್ ಕಳ್ತಾನ ನಿನ್ ಕಳ್ತಾ ಇರ್ತೇನೆ ನಾನು ಕಳ್ತನ ಮಾಡ್ಕೊಂಡ್ಬಂದು ಯಾಕೆ ತಿಂತೀಯಾ ನಿಮ್ಮ ಅವ್ರು ತಿಂತೀಯ ನಿಮ್ಮ ಅಪ್ಪ ತಿಂತೀಯ ನಿಮ್ಮ ಅಮ್ಮ ತಿಂತೀಯ ನಮ್ಮ ಅಪ್ಪ ನಮ್ಮ ಅಪ್ಪನ ಸುದ್ದಿ ಮಾತಾಡ್ದೆ ನಾನು ನಾನು ನಿಮ್ಮ ಅಪ್ಪ ಅವರ ಹಾಕೊಂಡ್ ಅಂದ್ಬಿಡ್ತೀನಿ ಎಲ್ರೂ ಏನ್ ನನ್ನ ಮಗಳು ಚೆನ್ನಾಗಿರ್ಲಿ ನನ್ನ ಅಳಿಯ ಚೆನ್ನಾಗಿರ್ಲಿ ಅಂತ ಹೊಲ ಕೊಡ್ತಾರೆ ಗದ್ದೆ ಕೊಡ್ತಾರೆ ಪಂಪ್ಸೆಟ್ ಕೊಡ್ತಾರೆ ನೀರು ಉಗುಳ್ತಾರೆ ಕೊಡ್ತಾರೆ ಅಂತ ಹೇಳಿದ್ದು ನಿಮ್ಮ ಅಪ್ಪನ ಮಗ ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋದು ನಮ್ಮ ಅಪ್ಪದು ಮತ್ತೆ ನಮ್ಮ ಅಮ್ಮನ ಸುದ್ದಿ ಯಾಕೆ ನೀನು ಇನ್ನ ಏನೇನ್ ಕೊಡ್ತಾರೆ ಇವಾಗ ನೋಡು ಈ ನಮ್ಮ ಮಾಸ್ಟ್ರು ನಮ್ಮ ಗುರುಗಳು ಅವ್ರ ಹೆಂಗ್ಸಿಗೆ ಬೈಕ್ ಕೊಡ್ಸೋರು ಇನ್ನೊಂದು ಚೆನ್ನಾಗಿರ್ಲಿ ನಾನು ನಡಿ ಅಂತ ಕಾರು ಕೊಡ್ಸೋದು ಬಾತ್ರೂಮ್ ಈ ಬೈಕ್ ಬೀಜ ಏನ್ ನಿಮ್ಮ ಅಪ್ಪ ಏನ್ ಕೊಟ್ಟವನೆ ಒಂದೇ ನಮ್ಮಪ್ಪ ನಮ್ಮಮ್ಮ ಕೊಟ್ಟಿರೋದು ಒಂದೇ ಏನು ಅಂತ ಕೇಳಿ ಹೇಳ್ತೀನಿ ಏನು ಏನು 68 ಕೆಜಿ ಕೊಟ್ಟವ್ರೆ ಎಲ್ಲರೂ 68 ಕೆಜಿ ನೀನೇನಾ ಕುಯ್ದು ಬಿಟ್ಟು ಈ ಭಾನುವಾರ ಬಾಡೂಟ ಹಾಕ್ಬಿಡ್ಬೇಕು ನಿಮ್ಗ ಏನೇ ನಿಂದು ಏನ ಏನು ಅಂತ ಏನು ಓ ಲೇ ನಾನು ಎಷ್ಟನ್ನು ಚುಚ್ಚಿದೀನೋ ಗೊತ್ತಿಲಿ ಇಲ್ಲಿತ್ತು ಕಣೆ ಬೈಲಿ ಯಾರೋ ಟೆಕ್ನಿಕ್ಸ್ ಹುಟ್ಟಿರೋರು ಬರೋ ತರ ಕಾಣಿಸ್ತಾ ಇದೆ ಒಳ್ಳೆ ಮಾತಾಡಿ ಮಿಕ್ಸ್ ಮಾಡಿ ಕರ್ಕೊಂಬ ಆ ಎಲ್ಲರೂ ಸೇರ್ಕೊಂಡು ಈ ಗುಳ್ಳೆ ಹೊಡೆದು ನೀರಲ್ಲಿ ಬರೋದೆಲ್ಲ ಲೂಟಿ ಮಾಡ್ಕೊಬಿಡೋಣ ಯಾರೋ ಬರೋದು
ಪರದೇಶ ತಾಯಿ ಅಯ್ಯೋ ಮಗ ಅಂತ ಐತೆ ಅಯ್ಯೋ ಅಯ್ಯೋ ಯವ್ವಾ ಏನು ಇವಾಗ ಅಯ್ಯೋ ಕೂಸು ಬೇರೆ ಪಾಪ ಏನೂ ಇಲ್ಲ ಯವ್ವಾ ನೀನ್ ಮಗನಲ್ಲವ ಹೌದು ತಾಯಿ ಅವ ಈಗ ದಿಕ್ಕಿಲ್ಲದ ಪರದೇಶ ತಾಯಿ ನನ್ನನ್ನು ಸಾಕಿಕೊಂಡು ಪುಣ್ಯ ಕಟ್ಟಿಕೊಂಡೆ ಅದ್ರಲ್ಲಿ ಸುಮ್ಕಿರವ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ನನ್ನ ಯಜಮಾನ್ರ ಕರ್ಕೊಂಡ್ಬರ್ತೀನಿ ಇಲ್ಲೇ ಈಗ ಏನು ಅಂದ್ರೆ ಇರೋ ಇವಮ್ಮನ ಅಮಾಸ್ಕ ಫೋನ್ ಕೂಡ್ಸ್ಬಿಟ್ಟಾರೆ ಒಂದು ತನಕ ಆಸ್ಬಿಟ್ಟು ನಮ್ಗೆ ಮಗನೇ ಮಾಮ ಏನಾಗೈತೆ ಓದಿರೋ ಇರೋ ಅಲ್ಲದೆ ಬಾರವ ನಾನಿದ್ದೀನಿ ಬಾರವ ಅವ್ರೇನು ಏನು ಮಾಡ ನಾನಿದ್ದೀನಿ ಬಾರವ ಪಾಪ ಈ ಮುಖ ನೋಡೇ ಭಯ ಬೀಳ್ತಾರೆ ನಾನ್ ಮಕ್ಕಳು ನೀನು ನನ್ನ ಯಜಮಾನ್ ಇವ್ರ ನಮ್ಮ ಯಜಮಾನ್ರು ಎಂತವ್ರಂದ್ರೆ ಹಸಿಮೆಣಸಿನ್ಕಾಯಿ ಅಂತವ್ರು ಪಾಪ ಏನು ಮಾಡಕ್ಕಿಲ್ಲ ಅಮ್ಮ ಇಲ್ಲ ಇಲ್ಲ ಆ ಯಮ್ಮಗೆ ಯಾರು ದಿಕ್ಕಿಲ್ಲ ಅಂತ ಪಾಪ ಕೂಸು ಬೇರೆ ಇವಾಗ ಮಗು ನೋಡಿ ಎಷ್ಟು ಚೆನ್ನಾಗೈತೆ ಕೂಸೇ ಇಲ್ಲ ಅದೇ ಮಕ್ಕಳಿನ ಮಗ ಇಲ್ಲ ಅಂತಿದ್ದಲೆ ನೋಡಿ ಅಂತದೇ ಅಂತ ಮಗನೇ ಆ ಯಮ್ಗೆ ಯಾರು ದಿಕ್ಕಿಲ್ಲದಂತೆ ನಮ್ಮ ಮನೆ ಕರ್ಕೊಂಡು ಹೋಗವ ನಾ ಇವಾಗ ಮಾತಾಡಿ ಅಮ್ಮ ಯಾರಮ್ಮ ನೀನು ನನ್ನೇ ಅಲ್ಲ ಅಮ್ಮ ಅಮ್ಮ ಭಯ ಬೀಳ್ತಾಳಾಕೆ. ಅಮ್ಮ ಯಾರಮ್ಮ ನೀನು ನೀನ್ ಯಾರು ನಿಮ್ಮ ಪತಿ ಹೆಸರೇನು ನೀನು ಒಬ್ಬಳೆ ಕಾಡಕ್ ಬರಕ್ಕೆ ಈ ಮಗು ಎತ್ಕೊಂಡ್ ಬರಕ್ಕೆ ಕಾರಣ ಏನ್ ತಾಯಿ ದಿಕ್ಕಿಲ್ಲದ ಪರದೇಶ ಕಾರಣಾಂತರದಿಂದ ನನ್ನ ಪತಿಯು ನನ್ನನ್ನು ಬಿಟ್ಟು ಎಲ್ಲಿಯೂ ಹೊರಟು ಹೋಗಿರುವನು ನನ್ನನ್ನು ಸಾಕಿಕೊಂಡು ಪುಣ್ಯ ಕಟ್ಟಿಕೊಂಡೆ ಅಣ್ಣ ಈ ಮಗುವಿನ ಜನನವಾಯಿತು ನಾನು ನನ್ನ ಗುರಿ ಎಂದೂ ತಪ್ಪಿಲ್ಲ ನೀನು ಮುಖ ನೋಡ್ತಾ ಇದ್ದಂಗೆನೆ ನಾನು ನಾಯಿಗಾಗಿ ಕೆಳಗಡೆ ಬಿದ್ದೋಯ್ತು ನೀನು ಬಾರಮ್ಮ ನಮ್ಮ ಮನೇಲಿ ಇರೋ ನಮ್ಮ ಮಗಳಿಗಿನ್ನ ಹೆಚ್ಚಾಗಿ ಸಾಕತ್ತೀವಿ ಇನ್ಮೇಲೆ ಕಳ್ತನ ಬಿಟ್ಟು ಬಿಡ್ತೀನಿ ಸರಿ ಬಾರಮ್ಮ ಅಲ್ಲೇ ಇರ್ಬೇಕಲ್ಲ ಅದು ನಡೆಯಮ್ಮ